ನಮಸ್ಕಾರ ವೀಕ್ಷಕರೇ, ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ಬನಶಂಕರಿ 6 ಸ್ಟೇಜ್ 4th ಬ್ಲಾಕ್ ಅಲ್ಲಿ ಕಟ್ಟಿರುವಂತಹ ನಾರ್ತ್ ವೆಸ್ಟ್ ಲಕ್ಸುರಿ ಇಂಡಿಪೆಂಡೆಂಟ್ ಹೌಸ್ ಇವತ್ತು ನೀವು ನೋಡ್ತಾ ಇರುವಂತಹ ಪ್ರಾಪರ್ಟಿ. ಮನೆ ಮುಂದೆಗಡೆ ಈ ಪೋರ್ಷನ್ ಅಲ್ಲಿ ಏನು ನಮಗೆ ನಾರ್ತ್ ಸೈಡ್ ಇದೆ, ಇದು 30 ಫೀಟ್ ತಾರ್ ರೋಡ್. ಈ ಪೋರ್ಷನ್ ನಮಗೆ 25 ಅಡಿ ತಾರ್ ರೋಡ್ ಇರುವಂತದ್ದು. ಪ್ರೆಸೆಂಟ್ ನಮಗೆ ಕಾವೇರಿ ವಾಟರ್ ಕೂಡ ರನ್ನಿಂಗ್ ಇದೆ, ವಿತ್ ಬೋರ್ವೆಲ್ ಕೂಡ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಈ ಮನೆಗೆ ಲಿಫ್ಟ್ಗೂ ಕೂಡ ನಮಗೆ ಆಪ್ಷನ್ ಮಾಡಿರುವಂತದ್ದು. ಇದು ನಮಗೆ ವೆಸ್ಟ್ ಕಾರ್ನರ್ ಪ್ರಾಪರ್ಟಿ ಆಗಿದೆ. ಇದು 3ಪ್ಲೆಕ್ಸ್ ಹೌಸ್, ಲಕ್ಸುರಿಗೆ ಬಿಲ್ಡ್ ಆಗಿರುವಂತಹ ಇಂಡಿಪೆಂಡೆಂಟ್ ಹೌಸ್. ಈ ಪ್ರಾಪರ್ಟಿ ಬಿಲ್ಡಿಂಗ್ ಎಲಿವೇಶನ್ ನೋಡಬಹುದು. ನಮಗೆ ಬೋತ್ ಸೈಡ್ ಬರುತ್ತೆ, ನಾರ್ತ್ ಫೇಸಿಂಗ್ ಅಲ್ಲೂ ಮತ್ತೆ ವೆಸ್ಟ್ ಫೇಸಿಂಗ್ ಅಲ್ಲೂ ನಮಗೆ ಎಲಿವೇಶನ್ ಕೊಟ್ಟಿದ್ದಾರೆ. 2 ಗೇಟ್ ಗಳಿದೆ, ಒಂದು ಕಾರ್ ಪಾರ್ಕಿಂಗ್ ಮತ್ತೆ ಒಂದು ವಾಕಿಂಗ್ ಗೇಟ್ ಕೊಟ್ಟಿರುವಂತದ್ದು. ನಾರ್ತ್ ಸೈಡ್ ಅಲ್ಲಿ ಇರೋದು ಬಂದು ನಮಗೆ ವಾಕಿಂಗ್ ಗೇಟ್, ವೆಸ್ಟ್ ಸೈಡ್ ಇರೋದು ಬಂದು ನಮಗೆ ಪಾರ್ಕಿಂಗ್ ಗೇಟ್ ಇರುವಂತದ್ದು. ಈ ಪೋರ್ಷನ್ ಅಲ್ಲೇ ನಮಗೆ ನಾರ್ತ್ ಸೈಡ್ ಅಲ್ಲಿ 2x4 ವೆಟ್ರೋಫಿಟರ್ಸ್ ನ ಯೂಸ್ ಮಾಡಿದ್ದಾರೆ. ಅಲ್ಲಿ ನಮಗೆ ದೊಡ್ಡ ಗೇಟ್ ಇದೆ ವಿತ್ MS ಗ್ರಿಲ್ ವರ್ಕ್ ವಿತ್ ಫಂಡ್ರಾಮೆಟಿಕ್ ಶೀಟ್ ಎಲ್ಲ ನಮಗೆ ಯೂಸ್ ಮಾಡಿದ್ದಾರೆ. ಇನ್ನು ಫಸ್ಟ್ ಫ್ಲೋರ್ ಅಲ್ಲಿ ಹೋಗ್ಬೋದು, ನಾರ್ತ್ ಡೋರ್ ಬರುವಂತದ್ದು ನಮಗೆ. ಈ ಪೋರ್ಷನ್ ವೆಸ್ಟ್ ಸೈಡ್ ಅಲ್ಲಿ ನಮಗೆ ನ್ಯಾಚುರಲ್ ಸ್ಟೋನ್ ನ ಯೂಸ್ ಮಾಡಿದ್ದಾರೆ. ಇನ್ನು 3rd ಫ್ಲೋರ್ 4th ಫ್ಲೋರ್ ನಮಗೆ ಸ್ಟ್ರಕ್ಚರ್ ನ ಯೂಸ್ ಮಾಡಿರುವಂತಹ ವರ್ಕ್ ಕೂಡ ಎಲಿವೇಶನ್ ಅಲ್ಲಿ ಯೂಸ್ ಮಾಡಿದ್ದಾರೆ. ಇನ್ನು ಬಾಲ್ಕನಿ ಏರಿಯಾಗಳಿಗೆ ಮತ್ತೆ ಸಿಟ್ಟಿಂಗ್ ಏರಿಯಾ ಕಾರಿಡಾರ್ಗಳು ನಮಗೆ ಟಫನ್ ಗ್ಲಾಸ್ SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿರುವಂತದ್ದು. ಈ ಪೋರ್ಷನ್ ಅಲ್ಲಿ ನೋಡಿ 30 ಫೀಟ್ ರೋಡ್ ಜೊತೆಗೆ 25 ಫೀಟ್ ರೋಡ್ ಕೂಡ ಇರುವಂತದ್ದು. ವೆಂಟಿಲೇಷನ್ ಗೆ ಮಾಡಿಸಿದ್ದು ಮನೆ ಅಂತಾನೆ ಹೇಳ್ಬೋದು. ಲಕ್ಸುರಿಯಾಗಿ ಬಿಲ್ಡ್ ಆಗಿದೆ, ತುಂಬಾ ಎಲಿವೇಶನ್ ಅಲ್ಲಿ ತಗೊಂಡಿರೋ ಮನೆ ಈ ಮನೆ ಆಗಿದೆ. ವೀಕ್ಷಕರು, ಈಗ ನಾವು ಮನೆ ಒಳಗಡೆ ನಾರ್ತ್ ಗೇಟ್ ಇಂದ ಎಂಟ್ರಿ ಆದ್ರೆ ಈ ತರ ಇದೆ. ಇದು ವಾಕಿಂಗ್ ಗೇಟ್ ಇಂದ ಎಂಟ್ರಿ ಆದ್ರೆ ನಮಗೆ ಪಾರ್ಕಿಂಗ್ ಈ ತರ ಇರುವಂತದ್ದು. ಫ್ಲೋರಿಂಗ್ ಬಂದು ನಮಗೆ ಆಂಟಿಸ್ಕೇಟ್ ವೆಟ್ರೋಫಿಟಲ್ಸ್ ನ ಯೂಸ್ ಮಾಡಿದ್ದಾರೆ. ವಾಲ್ ಗಳಿಗೂ ಕೂಡ ನಮಗೆ ಗ್ರಾನೈಟ್ ಜೊತೆಗೆ 2x4 ವೆಟ್ರೋಫಿಟಲ್ಸ್ ಕೂಡ ನಮಗೆ ಯೂಸ್ ಮಾಡಿರುವಂತದ್ದು. ಮೇಂಟೆನೆನ್ಸ್ ಈಸಿ ಅಂತಾನೆ ಹೇಳ್ಬೋದು. ಹಾಗೆ ನಾರ್ತ್ ಈಸ್ಟ್ ಕಾರ್ನರ್ ಅಲ್ಲಿ ಏನು ನಮಗೆ ದೇವ್ರ ಮೂಲೆ ಬರುತ್ತೆ, ದೇವ್ರ ಮೂಲೆಗೆ ನಮಗೆ ವಾಟರ್ ಸೋರ್ಸ್ ನ ಮಾಡಿರುವಂತದ್ದು. ವಿತ್ ಸಂಪು ಮತ್ತೆ ವಿತ್ ಬೋರ್ವೆಲ್ ಕೂಡ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಬೋತ್ ಸೈಡ್ ವಾಲ್ ಗಳಿಗೆಲ್ಲ ನಮಗೆ ವೆಟ್ರೋಫಿಟಲ್ಸ್ ವಿತ್ ಗ್ರಾನೈಟ್ ಕ್ಲೇಡಿಂಗ್ ನ ಕೊಟ್ಟಿರುವಂತದ್ದು. ಇನ್ನು ಸೀಲಿಂಗ್ ಅಲ್ಲಿ ಕೂಡ ನೋಡಬಹುದು POP ವರ್ಕ್ ವಿತ್ ಫಂಡ್ರಾಮೆಟಿಕ್ ಶೀಟ್ ಕೂಡ ನಮಗೆ ಯೂಸ್ ಮಾಡಿದ್ದಾರೆ. ವಿತ್ WPC ವರ್ಕ್ ಕೂಡ ನಮಗೆ ಯೂಸ್ ಮಾಡಿರುವಂತದ್ದು. ಈ ಗೇಟ್ ಗೆ ನಮಗೆ ಫಂಡ್ರಾಮೆಟಿಕ್ ಶೀಟ್ ನ ಯೂಸ್ ಮಾಡಿದ್ದಾರೆ. ನೋಡಿ, ಇದು ಪಾರ್ಕಿಂಗ್ ಗೇಟ್. ಫುಲ್ ಗೇಟ್ ನಮಗೆ ಕವರ್ ಆಗಿದೆ, ಫುಲ್ ಗೇಟ್ ನಮಗೆ ಓಪನ್ ಆಗುತ್ತೆ. ಆ ತರ ಸ್ಟ್ರಕ್ಚರ್ ನಮಗೆ ಯೂಸ್ ಮಾಡಿರುವಂತದ್ದು. ಹೆವಿ ಗೇಜ್ ಇರುವಂತಹ MS ಗ್ರಿಲ್ ವರ್ಕ್ ವಿತ್ ಲೇಸರ್ ಕಟಿಂಗ್ ವಿತ್ ಫಂಡ್ರಾಮೆಟಿಕ್ ಶೀಟ್ ಕೂಡ ನಮಗೆ ಯೂಸ್ ಮಾಡಿರುವಂತಹ ಪಾರ್ಕಿಂಗ್ ಗೇಟ್. ಇದು ಬಂದು ಪಾರ್ಕಿಂಗ್ ಗೇಟ್. ಆ ನಾರ್ತ್ ಸೈಡ್ ಬರೋದು ಬಂದು ನಮಗೆ ವಾಕಿಂಗ್ ಗೇಟ್ ಆಗಿದೆ. ಜೊತೆಗೆ ಲಿಫ್ಟ್ಗೂ ಕೂಡ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ನೋಡಿ, ವರ್ಕುಗಳು ಪೆಂಡಿಂಗ್ ಇದೆ, ಆಫ್ಟರ್ ಅಗ್ರಿಮೆಂಟ್ ಅಲ್ಲಿ ನಮಗೆ ಕಂಪ್ಲೀಟ್ ಮಾಡಿ ಕೊಡುವಂತದ್ದು. ಲಿಫ್ಟ್ಗೂ ಕೂಡ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ನಮಗೊಂದು ಕಾಮನ್ ಬಾತ್ರೂಮ್ ವ್ಯವಸ್ಥೆ ಕೂಡ ನಮಗೆ ಮಾಡಿರುವಂತದ್ದು. ಬನಶಂಕರಿ 6 ಸ್ಟೇಜ್ 4th ಬ್ಲಾಕ್ ಅಲ್ಲಿ ಬರುವಂತಹ ಮನೆ. ಆರ್ಕಿಟೆಕ್ಚರ್ ಕಾಲೇಜ್ ಬ್ಯಾಕ್ ಸೈಡ್ ಅಲ್ಲಿ ಈ ಪ್ರಾಪರ್ಟಿ ಇದೆ. ನಾರ್ತ್ ವೆಸ್ಟ್ ಕಾರ್ನರ್, ವೆಂಟಿಲೇಷನ್ ವಿತ್ ಲಿಫ್ಟ್ ಗೆ ಪ್ರಾವಿಷನ್ ಮಾಡಿದರೆ. 2 ಸೋರ್ಸ್ ಇರುವಂತಹ ವಾಟರ್ ಸೋರ್ಸ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಮನೆ. ಬೋರ್ವೆಲ್ ಮತ್ತೆ ಕಾವೇರಿ ವಾಟರ್ ಬರ್ತಾ ಇರುವಂತಹ ಮನೆ ಇದಾಗಿದೆ. ಬನ್ನಿ ವೀಕ್ಷಕರು, ಈಗ ನಾವು ಫಸ್ಟ್ ಫ್ಲೋರ್ ಹೋಗೋಣ. ಈ ಫಸ್ಟ್ ಫ್ಲೋರ್ ಹೋಗ್ಬೇಕಾದ್ರೆ ನೋಡಬಹುದು, ಈ ಸ್ಟೇರ್ ಕೇಸ್ ಏನಿದೆ ನಮಗೆ ತುಂಬಾ ವೈಲ್ಡ್ ಆಗಿ ನಮಗೆ ಬಿಲ್ಡ್ ಮಾಡಿರುವಂತದ್ದು. ಮತ್ತೆ 45 mm ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಅದು ಕೂಡ ನಮಗೆ ಲಪತ್ರ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಲೆಫ್ಟ್ ಸೈಡ್ ಅಲ್ಲಿ ಮತ್ತೆ ರೈಟ್ ಸೈಡ್ ಅಲ್ಲಿ ನಮಗೆ SS ವರ್ಕ್ ಕೂಡ ಕಂಪ್ಲೀಟ್ ಆಗಿರುವಂತದ್ದು. ಈ ವಾಲ್ ಏನಿದೆ, ಈ ವಾಲ್ ಅಲ್ಲಿ ನಮಗೆ 2x4 ವೆಟ್ರೋಫಿಟಲ್ಸ್ ನ ಯೂಸ್ ಮಾಡಿರೋದ್ರಿಂದ ಮೇಂಟೆನೆನ್ಸ್ ಈಸಿ ಅಂತಾನೆ ಹೇಳ್ಬೋದು. ಹಾಗೆ ಈ ಸ್ಟೇರ್ ಕೇಸ್ ಕೆಳಗಡೆ ನಮಗೆ ಗ್ಯಾಸ್ಗೆ ಕೂಡ ನಮಗೆ ಪ್ರಾವಿಷನ್ ಕೊಟ್ಟಿದ್ದಾರೆ ಈ ಪೋರ್ಷನ್ ಅಲ್ಲಿ. ಬನ್ನಿ ವೀಕ್ಷಕರೇ, ಈಗ ಮನೆಗೆ ಹೋಗೋಣ. ಫಸ್ಟ್ ಫ್ಲೋರ್ ಗೆ ಎಂಟ್ರಿ ಆಗ್ತದಂಗೆ ನೋಡಬಹುದು ವೀಕ್ಷಕರೇ, ನಾರ್ತ್ ಡೋರ್ ಮುಂದೆಗಡೆ ಇದ್ದೀವಿ. ಕಾರಿಡಾರ್ ಕೂಡ ನಮಗೆ ತುಂಬಾ ಸ್ಪೇಷಿಯಸ್ ಆಗಿ ಬಿಲ್ಡ್ ಆಗಿದೆ. ಲಿಫ್ಟ್ ಬಂದು ನಮಗೆ ಔಟ್ ಸೈಡ್ ಅಲ್ಲೇ ಬರುತ್ತೆ. ಇದು ಪೋರ್ಷನ್ ಬಂದು ನಮಗೆ ಲಿಫ್ಟ್ ಗೆ ಪ್ರಾವಿಷನ್ ಮಾಡಿರುವಂತದ್ದು. ಈ ವಾಲ್ ಫುಲ್ ನಮಗೆ ಗ್ರಾನೈಟ್ ಕ್ಲೇಡಿಂಗ್ ನ ಕೊಟ್ಟಿದ್ದಾರೆ. ಎಂಟ್ರೆನ್ಸ್ ಅಲ್ಲಿ ನಮಗೆ ಟಫನ್ ಗ್ಲಾಸ್ SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಕಾರಿಡಾರ್ ತುಂಬಾ ಸ್ಪೇಷಿಯಸ್ ಆಗಿರೋದ್ರಿಂದ ಆ ಪೋರ್ಷನ್ ಅಲ್ಲಿ ನಾವು ಒಂದು ತುಳಸಿ ಕಟ್ಟೆ ಇಟ್ಕೊಂಡ್ರು ಕೂಡ ಓಡಾಡಕ್ಕೆ ತುಂಬಾನೇ ಜಾಗ ಇದೆ. ತುಳಸಿ ಕಟ್ಟೆ ಒಂದೇ ಅಲ್ಲ, ಇನ್ನ ಏನಾದ್ರು ಒಂದು ಸೆಮಿ ಗಾರ್ಡನ್ ತರ ನಾವು ಏನಾದ್ರು ಕ್ರಿಯೇಟ್ ಮಾಡ್ಕೊಂತೀವಿ ಅಂತ ಕೂಡ ಕ್ರಿಯೇಟ್ ಮಾಡ್ಕೊಬಹುದು. ಈ ಪೋರ್ಷನ್ ಏನ್ ಕಟ್ಟೆ ಇದೆಲ್ಲ, ಇಲ್ಲಿ ಫುಲ್ ನಮಗೆ ಲಪತ್ರ ಗ್ರಾನೈಟ್ ಅಲ್ಲಿ ಕಂಪ್ಲೀಟ್ ಮಾಡಿದ್ರೆ. ಅದು ಕೂಡ ನಮಗೆ 45 mm ಗ್ರಾನೈಟ್ ನ ಕೊಟ್ಟಿರುವಂತದ್ದು. ಈ ಸ್ಟ್ರಕ್ಚರ್ ಅಲ್ಲೂ ಕೂಡ ನೋಡಬಹುದು, ಒಂದು ಸ್ಟ್ರಕ್ಚರ್ ಇದೆ ವಿತ್ ಡಿಸೈನ್ ಇರುವಂತಹ ಒಂದು ಟೈಲ್ಸ್ ನ ಯೂಸ್ ಮಾಡಿದರೆ. ಇಲ್ಲಿ ಮೇಂಟೆನೆನ್ಸ್ ಗೋಸ್ಕರ ಮತ್ತೆ ಲುಕ್ ವೈಸ್ ಅಲ್ಲೂ ಕೂಡ ನಮಗೆ ವಿತ್ 2x4 ವೆಟ್ರೋಫಿಟಲ್ಸ್ ಮೇಲೆ ಸೀಲಿಂಗ್ ಅಲ್ಲಿ WPC ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಈ ಡೋರ್ ಬಂದು ನಮಗೆ ನಾರ್ತ್ ಡೋರ್ ಬರುತ್ತೆ. ರೈಟ್ ಸೈಡ್ ಅಲ್ಲಿ ಯೂಸ್ ಮಾಡಿರೋ ವಿಂಡೋ ಎಲ್ಲ ನಮಗೆ ಓಪನ್ ಅಂಡ್ ಕ್ಲೋಸ್ ಮಾಡುವಂತಹ ವಿಂಡೋಗಳನ್ನ ಬೋತ್ ಸೈಡ್ ಕೊಟ್ಟಿದ್ದಾರೆ. L ಶೇಪ್ ಅಲ್ಲಿ ನಮಗೆ ಬಂದಿರುವಂತದ್ದು. 4x9 ವಾಸ್ಕಲ್ ಸೈಜ್ ಇದೆ. 4ಕ್ಕೆ 9 ಇರುವಂತಹ ಟೀ ಕುಡ್ ಅಲ್ಲಿ ಕಂಪ್ಲೀಟ್ ಇರುವಂತಹ ಮೈನ್ ಡೋರ್ ಇದು. ಇದು ನಾರ್ತ್ ಡೋರ್. ಇದು ಮನೆ ಒಳಗಡೆ ಎಂಟ್ರಿ ಆದ್ರೆ ಆರಾಮಾಗಿ L ಶೇಪ್ ಅಲ್ಲಿ ಸೋಫಾ ಹಾಕೊಂಡು ಕುತ್ಕೋಬಹುದು. ಅಷ್ಟು ಸ್ಪೇಷಿಯಸ್ ಆಗಿ ಬಿಲ್ಡ್ ಆಗಿರುವಂತಹ ಲಿವಿಂಗ್ ರೂಮ್, ಸೆಂಟ್ರಲ್ಲಿ ಟೀ ಟೇಬಲ್ ಒಂದು 4-5 ಇಟ್ಕೊಂಡು ಕೂಡ ಓಡಾಡಕ್ಕೆ ಸ್ಪೇಷಿಯಸ್ ಆಗಿರುವಂತಹ ಒಂದು ಲಿವಿಂಗ್ ರೂಮ್ ಪ್ರಾವಿಷನ್ ಕೂಡ ನಮಗೆ ಮಾಡಿರುವಂತದ್ದು. ಸೀಲಿಂಗ್ ಅಲ್ಲಿ ಕೂಡ ನೋಡಬಹುದು POP ವರ್ಕ್ ವಿತ್ ಪ್ರೊಫೈಲ್ ಲೈಟ್, ಕೋ ಲೈಟ್ ವಿತ್ ಝೂಮರ್ ಕೂಡ ನಮಗೆ ಕೊಟ್ಟಿದ್ದಾರೆ. ವಿತ್ ಸೆಂಟ್ರಲ್ಲಿ ಬಾರ್ಡರ್ ನಮಗೆ ವುಡ್ ಕಾಣಿಸ್ತಿದೆಯಲ್ಲ, ಅದು ವುಡ್ಡೇ ಕಂಪ್ಲೀಟ್ ಆಗಿರುವಂತದ್ದು. ಟೀ ಕುಡ್ ಫಿನಿಶಿಂಗ್ ಅಂದ್ರೆ ವೆನ್ನಿ ಶೀಟ್ ಅಲ್ಲಿ ಕಂಪ್ಲೀಟ್ ಆಗಿ ಮಾಡಿರುವಂತಹ ಫಿನಿಶಿಂಗ್ ವರ್ಕ್ ಕೂಡ ನಾವು ನೋಡಬಹುದು. ಮೇಲೆ ಸೀಲಿಂಗ್ ಅಲ್ಲಿ ಆ ತರ ವರ್ಕ್ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಸೌತ್ಗೆ ಕೂತ್ಕೊಳ್ತೀವಿ, ನಾರ್ತ್ಗೆ ಟಿವಿ ನೋಡೋ ಒಂದು ಟಿವಿ ಯೂನಿಟ್ ಪ್ರಾವಿಷನ್ ಮಾಡಿದ್ದಾರೆ. ಇದು ಟಿವಿ ಯೂನಿಟ್.
ಇನ್ನು ಟಿವಿ ಯೂನಿಟ್ ಬಗ್ಗೆ ಮಾತಾಡೋದಾದ್ರೆ ನೋಡಿ, ಅಲ್ಲೆಲ್ಲ ಒಂದು ಸ್ಮಾಲ್ ಲೈಟ್ ಎಲ್ಲ ಕೊಟ್ಟಿದ್ದಾರೆ. ಬಟ್ ಯಾವುದೇ ರೀತಿ ನಾನು ಆನ್ ಮಾಡಿಲ್ಲ. ಬಟ್ ಬೊಂಬಾಟಾಗಿ ನಮಗೆ ಬಿಲ್ಡ್ ಆಗಿದೆ, ಸಖತ್ತಾಗಿ ಬಂದಿದೆ ಟಿವಿ ಯೂನಿಟು. ಈ ಟಿವಿ ಯೂನಿಟು ಅಷ್ಟೇ ವೀಕ್ಷಕರೇ, ದೊಡ್ಡದಾಗಿರುವಂತಹ ಟಿವಿ ಕೂಡ ನೀವು ಮೌಂಟ್ ಮಾಡ್ಕೊಬೋದು. ಪಿಕ್ಚರ್ ಆಕ್ಚುಲಿ ನಿಮಗೆ ಕಾಣಿಸಿದೆ ಕ್ಲೀನಾಗಿ. ದೊಡ್ಡದಾಗಿರುವಂತಹ ಟಿವಿ ಕೂಡ ನಾವು ಮೌಂಟ್ ಮಾಡ್ಕೊಬೋದು. ಆ ಥರ ನಮಗೆ ಪ್ರಾವಿಷನ್ನ ಮಾಡಿದ್ದಾರೆ. ಮೇಲ್ಗಡೆ ಎಲ್ಲ ನಮಗೆ ಒಂದು ಡೆಕೋರೇಷನ್ ಐಟಮ್ಗಳನ್ನ ಇಟ್ಕೊಳ್ಳೋದು ಕೂಡ ಒಂದು ಪ್ರಾವಿಷನ್ ಕೂಡ ನಮಗೆ ಮಾಡಿರುವಂಥದ್ದು. ರೈಟ್ ಸೈಡಲ್ಲಿ ಮತ್ತು ಲೆಫ್ಟ್ ಸೈಡಲ್ಲ ನಮಗೆ ಶೆಲ್ಫ್ಗಳು ಕೊಟ್ಟಿರೋದ್ರಿಂದ ಏನಾದರೂ ಐಟಮ್ಸ್ಗಳು ಥಿಂಗ್ಸ್ಗಳೆಲ್ಲ ನಾವು ಅಲ್ಲಿ ಮೌಂಟ್ ಮಾಡ್ಕೊಬೋದು. ಇನ್ನು ಕೆಳಗಡೆ ನೋಡಿ, ಟೋಟಲ್ ನಮಗೆ 5 ಡ್ರಾಯರ್ ಬಾಕ್ಸ್ಗಳು, ಒಂದು ಗ್ಲಾಸ್ ಡೋರು, ಲೆಫ್ಟ್ ಸೈಡಲ್ಲಿ ಮತ್ತು ರೈಟ್ ಸೈಡಲ್ಲಿ ಓಪನ್ ಆ್ಯಂಡ್ ಕ್ಲೋಸ್ ಮಾಡುವಂತಹ ಸ್ಟೋರೇಜ್ ಕೂಡ ನಮಗೆ ಇಂಟೀರಿಯರ್ ಬಾಕ್ಸ್ ಅಂದರೆ ದೊಡ್ಡದಾಗಿ ಈ ಪೋರ್ಷನ್ ಫುಲ್ಲು ನಮಗೆ ಟಿವಿ ಯೂನಿಟ್ ಪ್ರಾವಿಷನ್ನ ಮಾಡಿರುವಂಥದ್ದು. ಇನ್ನು ಈ ಸ್ಟೇರ್ಕೇಸ್ ಕೆಳಗಡೆ ಕೂಡ ನಮಗೆ ಇಂಟೀರಿಯರ್ ವರ್ಕ್ ಕಂಪ್ಲೀಟ್ ಆಗಿದೆ. ಅದಕ್ಕೂ ಕೂಡ ನಮಗೆ ವಿತ್ ಸ್ಟೋರೇಜ್ ಪ್ರಾವಿಷನ್ ಕೂಡ ನಮಗೆ ಮಾಡಿರುವಂಥದ್ದು. ಈ ಪೋರ್ಷನ್ ನೋಡಿ, ಸ್ಟೇರ್ಕೇಸಲ್ಲಿ ನಮಗೆ ವಿತ್ ಇಂಟೀರಿಯರ್ ವರ್ಕು, ವಿತ್ ಒಂದು ಗ್ಲಾಸು, ವಿತ್ ಟಚಿಂಗ್ ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಬಟ್ ಏನು ಅಂದರೆ ಹಾಲು ತುಂಬ ಸ್ಪೇಷಿಯಸ್ ಆಗಿ ಬಂದಿದೆ. ಲಿವಿಂಗ್ ರೂಮ್ ಏನಿದೆ ಅದು ತುಂಬ ಸ್ಪೇಷಿಯಸ್ ಆಗಿ ಬಂದಿದೆ. ಪ್ರೀಮಿಯಂ ಕ್ವಾಲಿಟಿ ಕನ್ಸ್ಟ್ರಕ್ಷನಲ್ಲಿ ಮಾಡಿರುವಂತಹ ಮನೆ ಈ ಮನೆ. ಇನ್ನು ಹಾಲಿಂದ ನಾವು ಕಿಚನ್ಗೆ ಹೋಗ್ಬೇಕಾದ್ರೆ ಇದೊಂದು ಆರ್ಚ್ ಟೈಪಲ್ಲಿ ಕೂಡ ನಮಗೆ ಇಂಟೀರಿಯರ್ ವರ್ಕು ವಿತ್ ಗ್ಲಾಸ್ ವರ್ಕು ಕೂಡ ಕಂಪ್ಲೀಟ್ ಆಗಿದೆ. ಡೋರ್ ಎದುರುಗಡೆಗೆ ಕೂಡ ನಮಗೆ ವಿತ್ ಇಂಟೀರಿಯರ್ ವರ್ಕಲ್ಲಿ ಕಂಪ್ಲೀಟ್ ಆಗಿರುವಂಥದ್ದು ಈ ಪೋರ್ಷನ್ ಫುಲ್ಲು. ಎಕ್ಸಾಕ್ಟ್ ಆಗ್ನೇಯದಲ್ಲಿ ಏನು ನಮಗೆ ಸೌತು ಮತ್ತು ಈಸ್ಟ್ ಕಾರ್ನರ್ ಏನು ಆಗ್ನೇಯ, ಅದರಲ್ಲಿ ಅಗ್ನಿಮೂಲ್ಯದಲ್ಲಿ ಕರೆಕ್ಟಾಗಿ ಕಿಚನ್ ಪ್ರಾವಿಷನ್ ಮಾಡಿರುವಂಥದ್ದು. ನೋಡ್ತಾ ಇದ್ದೀರಲ್ಲ, ಸ್ಪೇಷಿಯಸ್ ಆಗಿ ಬಂದಿದೆ ಮತ್ತು ವಿಶಾಲವಾಗಿ ದೊಡ್ಡದಾಗಿ ಬಂದಿರುವಂತಹ ಕಿಚನ್ನು. ಇಟಾಲಿಯನ್ ಕಿಚನ್. ವೆಂಟಿಲೇಷನ್ಗೆ ಒಂದು ಟೀ ಕುಡಲ್ಲಿ ಕಂಪ್ಲೀಟ್ ಆಗಿರುವಂತಹ ಒಂದು ವಿಂಡೋ. ಅದ್ರ ಮೇಲ್ಗಡೆ ಎಲ್ಲ ಗ್ಲಾಸ್ ಡೋರ್ಗಳನ್ನ ಕೊಟ್ಟಿದ್ದಾರೆ ಗ್ಲಾಸರಿ ಐಟಮ್ಸ್ಗಳನ್ನ ಇಟ್ಕೊಳ್ಳೋದಕ್ಕೆ. ಮೇಲ್ಗಡೆ ಲಾಫ್ಟ್ ವರ್ಕುಗಳು ವಿತ್ ಸ್ಟೋರೇಜು. ಆ ಲಾಫ್ಟ್ ಕೆಳಗಡೆ ವಿತ್ ಪ್ರೊಫೈಲ್ ಲೈಟು ವಿತ್ ಡಿಸೈನ್ ವರ್ಕು. ಕೆಳಗಡೆ ಎಲ್ಲ ನಮಗೆ ಬ್ಯಾಸ್ಕೆಟ್ಗಳು ಕೊಟ್ಟಿದ್ದಾರೆ. ಡೈಲಿ ಯೂಸೇಜ್ ಮಾಡುವಂತಹ ಐಟಮ್ಗಳು ಇಟ್ಕೊಳ್ಳೋದಕ್ಕೆ ಇಲ್ಲಿ ಕೆಳಗಡೆ ಎಲ್ಲ ನಮಗೆ ಬ್ಯಾಸ್ಕೆಟ್ ಕೊಟ್ಟಿರುವಂಥದ್ದು. ಈ ಪೋರ್ಷನ್ ಅಂದರೆ ಇಲ್ಲಿ ಓವನ್ ಇಟ್ಕೊಳ್ಳೋದಕ್ಕೆ, ಮಿಕ್ಸಿ ಇಟ್ಕೊಳ್ಳೋದಕ್ಕೆ ಇಲ್ಲಿ ನಮಗೆ ಕೂಡ ಗ್ರಾನೈಟ್ ಸ್ಲ್ಯಾಬ್ ಕೊಟ್ಟಿದ್ದಾರೆ. ಅದ್ರ ಕೆಳಗಡೆ ವಿತ್ ಬ್ಯಾಂಬೋ ಬ್ಯಾಸ್ಕೆಟ್ ಕೂಡ ಕೊಟ್ಟಿದ್ದಾರೆ ವಿತ್ ಯೂಸ್ ಮಾಡೋದಕ್ಕೆ, ವಿತ್ 32 ಆಂಪ್ ಇರುವಂತಹ ವಿತ್ ಪಾಯಿಂಟು. ಅದ್ರ ಮೇಲ್ಗಡೆ ಕೂಡ ವಿತ್ ಸ್ಟೋರೇಜ್ ಕೊಟ್ಟಿದ್ದಾರೆ ವಿತ್ ಹೈಡ್ರೋಲಿಕ್ಕು. ನೋಡಿ, ಆಟೋಮೆಟಿಕ್ ಓಪನ್ ಆಗುತ್ತೆ ಹಿಂಗಂದ್ರೆ. ವಿತ್ ಎರಡು ಸೈಡಲ್ಲಿ ಬೋತ್ ಸೈಡಲ್ಲಿ ನಮಗೆ ಹೈಡ್ರೋಲಿಕ್ ಕೊಟ್ಟಿದ್ದಾರೆ ವಿತ್ ಬಟರ್ಫ್ಲೈ ಇಂಚಸ್ ಕೂಡ ಕೊಟ್ಟಿದ್ದಾರೆ. ನೋಡಿ, ವಿತ್ ಇಂಚಸ್ಸು ವಿತ್ ಹೈಡ್ರೋಲಿಕ್ಕು ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಈ ಪೋರ್ಷನಲ್ಲಿ ಈ ಕಾರ್ನರ್ ಏನಿದೆ ಈ ಮೂಲೆ, ಇಲ್ಲಿ ನಮಗೆ ಫ್ರಿಡ್ಜ್ ಇಟ್ಕೊಳ್ಳೋದಕ್ಕೆ ಪ್ರಾವಿಷನ್ ಕೂಡ ಮಾಡಿರುವಂಥದ್ದು. ಈ ಪೋರ್ಷನ್ ಅಲ್ಲಾದ್ರೂ ಕೂಡ ನಾವು ಇಟ್ಕೋಬಹುದು, ಇಲ್ಲೂ ಕೂಡ ನಾವು ಇಟ್ಕೋಬಹುದು. ಬೋತ್ ಸೈಡ್ ನಮಗೆ ಪಾಯಿಂಟ್ ವ್ಯವಸ್ಥೆನ ಕೊಟ್ಟಿದ್ದಾರೆ. ಆಮೇಲೆ ಎಕ್ಸಾಕ್ಟ್ ನಾರ್ತ್ ಈಸ್ಟ್ ಏನು ದೇವ್ರ ಮೂಲೆ, ಎಕ್ಸಾಕ್ಟ್ ದೇವ್ರ ಮೂಲೆಗೆ ನಮಗೆ ಪೂಜಾ ಮನೆ ಮಾಡಿದ್ದಾರೆ. ಒಬ್ರು ಕುತ್ಕೋಬಹುದು, ಸ್ಪೇಷಿಯಸ್ ಆಗಿ ಬಿಲ್ಡ್ ಆಗಿದೆ ಪೂಜಾ ಮನೆ. ಇನ್ನು ವಾಲ್ಗಳಿಗೆ ನಮಗೆ 2x4 ಮೆಟ್ರೋಫೈಟಲ್ಸ್ ನ ಯೂಸ್ ಮಾಡಿದರೆ. ಬಾಟಲ್ ಅಲ್ಲಿ ನಮಗೆ ಗೋಲ್ಡ್ ಫಿನಿಶಿಂಗ್ ನ ಯೂಸ್ ಮಾಡಿರುವಂತದ್ದು. ಈ ಕಡೆ ಒಂದು ಲೈಟು, ಮೇಲ್ಗಡೆ ಕೂಡ ನಮಗೆ ಇಂಟೀರಿಯರ್ ಜೊತೆಗೆ ವಿತ್ ಒಂದು ಟಫನ್ ಗ್ಲಾಸ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ವರ್ಕ್ ಕೂಡ ನಾವು ನೋಡಬಹುದು ಸೀಲಿಂಗ್ ಅಲ್ಲಿ. ಇನ್ನು ಡೋರ್ ಏನಾದ್ರು ಹೇಳಿದ್ರೆ ಟಫನ್ ಗ್ಲಾಸ್ ವಿತ್ ಟಚಿಂಗ್ ವರ್ಕ್ ಕಂಪ್ಲೀಟ್ ಆಗಿದೆ. ವಿತ್ ಈ ಫ್ರೇಮ್ ಅಲ್ಲ ಒಂದು ನಮಗೆ ಟೀಕುಡ್ ಫ್ರೇಮ್ ನ ಯೂಸ್ ಮಾಡಿದ್ದಾರೆ. ಇದು ವಾಸ್ಕಲ್ಲು ಕೂಡ ನಮಗೆ ಟೀಕುಡ್ ಆಗಿದೆ. ಮತ್ತೆ ಬ್ಯಾಕ್ ಗ್ರೌಂಡ್ ಫುಲ್ ನಮಗೆ ಟೀ ಫಿನಿಶಿಂಗ್ ಇರುವಂತಹ ವೆನಿರ್ ಶೀಟ್ ನ ನಮಗೆ ಯೂಸ್ ಮಾಡಿದ್ದಾರೆ. ಫ್ಲೋರಿಂಗ್ ಬಂದು ನಮಗೆ ಗ್ರಾನೈಟ್ ಕೊಟ್ಟಿರುವಂತದ್ದು ವಿತ್ ಸ್ಟೋರೇಜ್ ಕೂಡ ಇಂಟೀರಿಯರ್ ವರ್ಕು. ಈ ಮೇಲ್ಗಡೆ ಒಂದು ಪೆಂಡಿಂಗ್ ಬಿಟ್ಟಿದ್ದಾರೆ. ಎಸ್, ಆಫ್ಟರ್ ಅಗ್ರಿಮೆಂಟ್ ಅಲ್ಲಿ ಅದಕ್ಕೂ ಕೂಡ ನಮಗೆ ಕಂಪ್ಲೀಟ್ ಮಾಡಿ ಕೊಡುವಂಥದ್ದು. ಒಬ್ರು ಕುತ್ಕೋಬಹುದು, ಒಬ್ರು ಕುತ್ಕೊಂಡು ಪೂಜೆ ಮಾಡ್ಬೋದು, ಆ ಥರ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ 2 ಸ್ಲೈಡಿಂಗ್ ಕೊಡೋ ಡೋರು, ಆಮೇಲೆ ಇಲ್ಲಿ ಓಪನ್ ಅಂಡ್ ಕ್ಲೋಸ್ ಮಾಡೋ ಡೋರು, 2 ತರ ಸ್ಟೋರೇಜ್ ಕೊಟ್ಟಿದ್ದಾರೆ ಈ ದೇವ್ರ ಮನೆಗೆ. ಎಕ್ಸಾಕ್ಟ್ ದೇವ್ರ ಮೂಲೆಯಲ್ಲಿ ದೇವ್ರ ಮನೆ, ಅಗ್ನಿ ಮೂಲೆಯಲ್ಲಿ ಕಿಚನ್ ಪ್ರಾವಿಷನ್ ಮಾಡಿರುವಂಥದ್ದು. ಆಮೇಲೆ ಯುಟಿಲಿಟಿ ತುಂಬಾ ಜನ ರಿಕ್ವೈರ್ಮೆಂಟ್ ಇರುವಂಥದ್ದು. ಸಣ್ಣ ಪುಟ್ಟ ಥಿಂಗ್ಸ್ಗಳನ್ನ ನಾವು ಎಲ್ಲಿ ಸ್ಟೋರೇಜ್ ಮಾಡ್ಕೊಬೇಕು ಅಂತ ಹೇಳ್ತಾ ಇರ್ತಾರಲ್ಲ, ಆ ಯುಟಿಲಿಟಿ ಸ್ಪೇಸೇ ಇದು. ಇಲ್ಲೂ ಕೂಡ ನಮಗೊಂದು ಸಿಂಕ್ ಆಪ್ಷನ್ ಕೊಟ್ಟಿರುವಂಥದ್ದು. ಈ ಪೋರ್ಷನ್ ಅಲ್ಲಿ ಸಿಂಕ್ ಕೊಟ್ಟಿದ್ದಾರೆ. ಬೋತ್ ಸೈಡ್ ನಮಗೆ 2x4 ರೆಟ್ರೋಫೈಟಲ್ಸ್ ನ ಯೂಸ್ ಮಾಡಿದ್ದಾರೆ. ರೈಟ್ ಸೈಡ್ ಅಲ್ಲಿ 2x4 ಇದೆ, ಲೆಫ್ಟ್ ಸೈಡ್ ಅಲ್ಲೂ ನಮಗೆ 2x4 ಇರುವಂಥದ್ದು. ಇದು ಕಾಮನ್ ವಾಶ್ರೂಮ್ ಇದು. ಇನ್ನು ಡೋರ್ ಬಂದಿಲ್ಲ, ಡೋರ್ ನಮ್ಗೆ ಹಾಕೊಡ್ತಾರೆ, ಫ್ರೆಶ್ ಡೋರ್ ಬರುತ್ತೆ, ಅದಕ್ಕೂ ಕೂಡ ನಮಗೆ ಮಾಡ್ಕೊಡ್ತಾರೆ. ಸೇಮ್ ಕೆಲಸ ನಮಗೆ ಕಂಟಿನ್ಯೂ ಆಗಿರುವಂಥದ್ದು. ಈ ಕಾಮನ್ ಟಾಯ್ಲೆಟ್ ಏನಿದೆ, ಜಸ್ಟ್ ನಮಗೆ ಒಂದು ಕಮೋಡ್ ಮಾತ್ರ ಯೂಸ್ ಮಾಡ್ತಾ ಇರುತ್ತೆ, ಸ್ನಾನ ಎಲ್ಲ ಮಾಡೋದಕ್ಕೆ ಪ್ರಾವಿಷನ್ ಮಾಡಿಲ್ಲ. ಜಸ್ಟ್ ಅಲ್ಲೊಂದು ನಮಗೆ ಫ್ಲೋರ್ ಮೌಂಟೆಡ್ ಇರುವಂತಹ ಒಂದು ವೆಸ್ಟರ್ನ್ ಕಮೋಡಲ್ ಹಾಕೊಡ್ತಾರೆ. ಇದು ಯುಟಿಲಿಟಿ ಸ್ಪೇಸ್. ಇದು ಬಟ್ ಬ್ಯೂಟಿಫುಲ್ ಆಗಿ ಬಂದಿದೆ, ಸ್ಪೇಷಿಯಸ್ ಆಗಿ ಬಂದಿದೆ. ನಾರ್ತ್ ವೆಸ್ಟ್ ಕಾರ್ನರ್ ಪ್ರಾಪರ್ಟಿನ ಯೂಸ್ ಮಾಡಿರುವಂಥದ್ದು. ನೋಡಿ, ಇಲ್ಲೂ ಕೂಡ ನಮಗೆ ಸಿಂಕ್ ಇದೆ, ಅದ್ರ ಮೇಲ್ಗಡೆ ಆಕ್ವಾಗಳು ಇಟ್ಕೊಳ್ಳೋದಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಗ್ಯಾಸ್ ಪ್ರಾವಿಷನ್ ಮಾಡಿದ್ದಾರೆ. ಅದ್ರ ಮೇಲೆಗಡೆ ಚಿಮ್ಮಿ ಇಟ್ಕೊಳ್ಳೋದಕ್ಕೆ ಪ್ರಾವಿಷನ್ ಮಾಡಿರುವಂಥದ್ದು. ಅಲ್ಲಿನ ಕಟ್ ಮಾಡಿಲ್ಲ, ನೀವು ಯಾವ ಥರ ಮೆಜರ್ಮೆಂಟ್ ಅಲ್ಲಿ ಕೊಡ್ತೀರೋ ಆ ಮೆಜರ್ಮೆಂಟ್ಗೆ ಅವ್ರು ಕಟ್ ಮಾಡಿ ಕೊಡ್ತಾರೆ. ಈ ಎಲ್ ಶೇಪ್ ಫುಲ್ಲು ನಮಗೆ
ಸ್ಟೋರೇಜ್ ಕೊಟ್ಟಿರುವಂಥದ್ದು. ಇನ್ನು ಮೇಲ್ಗಡೆ ಸೀಲಿಂಗ್ ಅಲ್ಲಿ ಕೂಡ ನೋಡ್ಬೋದು POP ವರ್ಕು ವಿತ್ LED ಲೈಟ್ ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿರುವಂಥದ್ದು ಚೆನ್ನಾಗಿ ಬಂದಿದೆ. ಬನ್ನಿ ಸೆಕೆಂಡ್ ಫ್ಲೋರ್ ಹೋಗೋಣ. ಲಿಫ್ಟ್ದು ವರ್ಕು ಪೆಂಡಿಂಗ್ ಇದೆ. ಆಫ್ಟರ್ ಅಗ್ರಿಮೆಂಟ್ ಅಲ್ಲಿ ಅದನ್ನೆಲ್ಲ ನಮಗೆ ಕಂಪ್ಲೀಟ್ ಮಾಡಿ ಕೊಡ್ತಾರೆ. ಈ ಪೋರ್ಷನ್ ಅಲ್ಲಿ ನೋಡಿ, ಇದು ಸೆಕೆಂಡ್ ಫ್ಲೋರ್ಗೆ ಹೋಗ್ಬೇಕಾದ್ರೆ ಇರುವಂತಹ ಸ್ಟೇರ್ ಕೇಸು 45 mm ಇದೆ, 3 feet ಇದೆ. ಲಿಫ್ಟ್ ಇದೆ ಅಂದ್ಬಿಟ್ಟು ಇನ್ನರ್ ಸ್ಟೇರ್ ಕೇಸ್ನ ಯಾವುದೇ ರೀತಿ ಕಡಿಮೆ ಮಾಡಿಲ್ಲ, ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಈ ಸ್ಟೇರ್ ಕೇಸ್ ಕೆಳಗಡೆ ಕೂಡ ನಮಗೆ ವಿತ್ ಇಂಟೀರಿಯರ್ ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ಅಲ್ಲಿ ಇದು ಟೀಕ್ ವುಡ್ ವಿತ್ ಟಫನ್ ಗ್ಲಾಸ್ ನ ಯೂಸ್ ಮಾಡಿದ್ದಾರೆ. ಸ್ಪೇಷಿಯಸ್ ಆಗಿ ಬಿಲ್ಡ್ ಆಗಿದೆ. ಆರಾಮಾಗಿ ಒಂದು ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಒಂದು ರಾಜಾ ರಾಣಿ ಬೀರು ಬರುತ್ತಲ್ಲ, ಆ ಬೀರನ್ನ ಎತ್ಕೊಂಡು ಹೋಗ್ಬೋದು, ಅಷ್ಟು ಸ್ಪೇಸು ಈ ಸ್ಟೇರ್ ಕೇಸ್ ಅಲ್ಲಿ ಇದೆ. ಎಂಟ್ರಿ ಆಗ್ತಾ ಇದ್ದಂಗೆ ಕಾಮನ್ ಬಾಲ್ಕನಿ. ಬಟ್ ಏನಂದ್ರೆ ಲಿಫ್ಟ್ ಆಕ್ಸೆಸ್ ನಮಗೆ ಆಚೆ ಕಡೆನೆ ಕೊಟ್ಟಿದ್ದಾರೆ ನೋಡಿ, ಆಚೆ ಕಡೆನೇ ಇದೆ ಒಂದು ಕಾಮನ್ ಬಾಲ್ಕನಿ. ಒಂದು ಸೆಕ್ಯೂರಿಟಿ ಪರ್ಪಸ್ ಅಲ್ಲಿ ಏನಾದ್ರು ನಾವು ಯೋಚನೆ ಮಾಡ್ತೀವಿ ಅಂದ್ರೆ ಯಾರಾದ್ರೂ ಅನದರ್ ಪರ್ಸನ್ಸ್ ಮನೆ ಒಳಗಡೆ ಎಂಟ್ರಿ ಆದ್ರೂ ಕೂಡ ಒಳಗಡೆ ಎಂಟ್ರಿ ಆಗಿದ್ರೆ ಆಚೆ ಕಡೆ ಬರೋ ಥರ ಲಿಫ್ಟಿಗೆ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಓಕೆ, ಗುಡ್ ಕಾನ್ಸೆಪ್ಟ್ ಅಂತಾನೆ ಹೇಳ್ಬೋದು. ಒಂದು ಕಾಮನ್ ಬಾಲ್ಕನಿ ವಿತ್ ಲಿಫ್ಟ್ ಪ್ರಾವಿಷನ್. ಎಲಿವೇಷನ್ ವೈಸ್ ಅಲ್ಲಿ ನೋಡೋದು ಮತ್ತು ಸೇಫ್ಟಿ ವೈಸ್ ಅಲ್ಲಿ ನೋಡೋದಾದ್ರೆ ಟಫಂಗಾಸ್ SS ವರ್ಕು ಕೂಡ ನಮಗೆ ಈ ಪೋರ್ಷನ್ ಅಲ್ಲಿ ಕಂಪ್ಲೀಟ್ ಆಗಿರುವಂಥದ್ದು. ಫ್ಲೋರಿಂಗ್ ನೋಡ್ಬೋದು, ವುಡ್ ಫಿನಿಶಿಂಗ್ ಇರುವಂತಹ ರೆಟ್ರೋಫೈಟ್ ಟೈಲ್ಸ್ನ ಯೂಸ್ ಮಾಡಿದ್ದಾರೆ. ಎಕ್ಸಾಕ್ಟ್ ನಮಗೆ ಸೌತ್ ವೆಸ್ಟ್ ಕಾರ್ನರ್ ಕೊಬೇರ್ ಮೂಲೆ. ಓಕೆ, ಅನ್ಎಕ್ಸ್ಪೆಕ್ಟೆಡ್. ನಾನು ಯಾವುದೇ ರೀತಿ ರೂಮ್ಗೆ ಲೈಟ್ ಹಾಕಿಲ್ಲ. ಬೆಳಕು ನೋಡೋದಲ್ಲ, ಬೇಜಾನ್ ಬೆಳಕಿದೆ, ಸಖತ್ತಾಗಿದೆ. ಯಾಕಂದರೆ ಇದು ನಮಗೆ ರೋಡ್ ಬರುತ್ತೆ, ಡೆಪ್ತ್ ಹೆಂಗೆ ಬರ್ತಾ ಇದೆ ನೋಡಿ. ಯಾವುದೇ ರೀತಿ ನಮ್ಮ ಬ್ರೈಟ್ನೆಸ್ ಕೊಟ್ಟಿಲ್ಲ, ಏನಿಲ್ಲ, ನ್ಯಾಚುರಲ್ ಆಗಿ ವಿಡಿಯೋ ಶೂಟ್ ಮಾಡ್ತಾ ಇರೋಂಥದ್ದು. ಇದು ಬೆಳಕು ಮಾತ್ರ ಅಲ್ಟಿಮೇಟ್. ಬೆಳಗ್ಗೆ 6 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೂ ನಮಗೆ ಈ ಥರ ಬೆಳಕಿರುತ್ತೆ. ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ವೆಂಟಿಲೇಷನ್ ಹೌಸ್ ಅಂತಲೇ ಹೇಳ್ಬೋದು. ಹೇಳಿದ್ದೆ ನಾನು ಅವ್ರಿಗೆ ಫುಲ್ಲೆಲ್ಲ ಲೈಟ್ ಹಾಕಿ ಅಂತ. ಬಿಲ್ಡಿಂಗ್ ಓನರ್ ಹಾಕಿರಲಿಲ್ಲ, ಬಟ್ ಒಂದು ಚೆನ್ನಾಗಿದೆ. ನನಗೆ ಖುಷಿ ಆಗುತ್ತೆ ರೂಮ್ ನೋಡಿದ ತಕ್ಷಣ. ಒಳ್ಳೆ ವೆಂಟಿಲೇಷನ್. ವೀಕ್ಷಕರೇನು ರೂಮ್ ಬಗ್ಗೆ ಮಾತಾಡೋದಾದ್ರೆ ಗುಡ್ ವೆಂಟಿಲೇಷನ್ನು. ಆಲ್ರೆಡಿ ಒಂದು ಕಿಂಗ್ ಸೈಜ್ ಕಾಟ್ ಕೂಡ ನಮಗೆ ಪ್ರೊವೈಡ್ ಮಾಡಿದ್ದಾರೆ. ಬ್ಯಾಕ್ಗ್ರೌಂಡ್ ನೋಡೋದಿಲ್ಲ, ಈ ಪೋರ್ಷನ್ ಫುಲ್ಲು ನಮಗೆ ಇಂಟೀರಿಯರ್ ಅಂದರೆ ವುಡ್ಡಲ್ಲಿ ಕಂಪ್ಲೀಟ್ ಆಗಿದೆ. ವಿತ್ ಡಿಸೈನ್ ವಿತ್ LED ಲೈಟ್ಗಳೆಲ್ಲ ನಮಗೆ ಪ್ರೊವಿಷನ್ ಮಾಡಿದ್ದಾರೆ. POP ವರ್ಕು ವಿತ್ LED ಲೈಟ್ ವಿತ್ ಕೋಲೈಟ್ ಕೊಟ್ಟಿರುವಂಥದ್ದು ಸೀಲಿಂಗಲ್ಲಿ. ಇಲ್ಲಿ 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್ ಕೊಟ್ಟಿದ್ದಾರೆ. ಅದು ಕೂಡ ನಿಮಗೆ ದೊಡ್ಡ ಸೈಜಲ್ಲಿ ಇರುವಂತಹ ವಾರ್ಡ್ರೋಬ್, 7 feet ಕಟ್ ಆಗಿರೋದಲ್ಲ, ಇದು ಬಿಗ್ ಸೈಜಲ್ಲಿ ಇರುವಂತಹ ವಾರ್ಡ್ರೋಬ್ ಡೋರ್ಸ್ಗಳು. ಇನ್ನು ಕೆಳಗಡೆ 3 ಡ್ರಾಯರ್ ಬಾಕ್ಸ್ಗಳನ್ನ ಕೊಟ್ಟಿದ್ದಾರೆ. ಒಳಗಡೆ ಆಸ್ ಯೂಶುವಲ್ ಇಲ್ಲೆಲ್ಲ ನಮಗೆ ಐಟಮ್ಸ್ಗಳನ್ನ ಇಟ್ಕೊಳ್ಳೋಕೆ ವಿತ್ ಸ್ಟೋರೇಜ್. ಇಲ್ಲಿ ಕೂಡ ನಮಗೆ ಡ್ರಾಯರ್ ಬಾಕ್ಸ್ಗಳನ್ನ ಕೊಟ್ಟಿರೋಂಥದ್ದು. ಇದು ನಿಮಗೆ ಒಂದು ಲಾಕ್ ಸಿಸ್ಟಮ್ ಅಂತ ಕೊಟ್ಟಿದ್ದಾರೆ. ಬೇಕಾಗಿರೋ ಥಿಂಗ್ಸ್ಗಳನ್ನ ಲಾಕ್ ಮಾಡಿ ಇಟ್ಕೊಳ್ಳೋದಕ್ಕೆ ಕೊಟ್ಟಿರುವಂಥದ್ದು. ಮಾಮೂಲಿ ಡೈಲಿ ಯೂಸೇಜ್ಗೆ ಇರುವಂತಹ ಡ್ರಾಯರ್ ಬಾಕ್ಸ್ಗಳು ವಿತ್ ಸಾಫ್ಟ್ ಕ್ಲೋಸಿಂಗ್ ಕೂಡ ನಮಗೆ ಯೂಸ್ ಮಾಡಿದ್ದಾರೆ. ಇಲ್ಲೂ ಕೂಡ ನಮಗೆ ಬ್ಯಾಕ್ ಸೈಡಲ್ಲಿ ಕೂಡ ವಿತ್ ಸ್ಟೋರೇಜ್ ಕೊಟ್ಟಿರುವಂಥದ್ದು. ಈ ಪೋರ್ಷನ್ ಸೂಪರ್ ಆಗಿ ಬಿಲ್ಡ್ ಆಗಿದೆ ನೋಡಿ. ಅಲ್ಲಿ ಕಾಟು ಪಡೆಗೆ ಕಾಟ ಆ ಕಡೆ ಇದೆಯಲ್ಲ, ಇಲ್ಲಿ ನೋಡಿ ಎಷ್ಟು ಜಾಗ ಇದೆ ನೋಡಿದ್ರಾ. ಆರಾಮಾಗಿ ಒಬ್ರು ಮಲ್ಕೊಬೋದು, ಹಿಂಗೆ ಅಡ್ಡಡ್ಡಕ್ಕೆ ಒಬ್ರು ಮಲ್ಕೊಬೋದು, ಅಷ್ಟು ಜಾಗ ಈ ಪೋರ್ಷನ್ ಇರುವಂಥದ್ದು. ಚೆನ್ನಾಗಿ ಬಿಲ್ಡ್ ಆಗಿದೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಒಂದು ದಿವಾನ್ ಕಾಟ್ ಹಾಕೋಬಹುದು, ಅಷ್ಟು ಜಾಗ ಇದೆ. ದಿವಾನ್ ಕಾಟ್ ಹಾಕೊಂಡ್ರು ಕೂಡ ಓಡಾಡ್ಬೋದು, ಅಷ್ಟು ಜಾಗ ಇಲ್ಲಿ ಬಿಲ್ಡ್ ಆಗಿರುವಂಥದ್ದು. ಸೌತ್ಗೆ ತಲೆ ಇಟ್ಕೊಳ್ತೀವಿ, ನಾರ್ತ್ಗೆ TV ನೋಡುವಂಥ ಪ್ರಾವಿಷನ್ ಮಾಡಿರುವಂಥದ್ದು ಇದು ಈ ಪೋರ್ಷನ್ ಅಲ್ಲಿ. ಇದು TV ಯೂನಿಟ್ ಬರುತ್ತೆ. ಸೇಮ್ ಸಿಂಪಲ್ ಆಗಿದ್ರು ಕೂಡ ಗ್ರ್ಯಾಂಡ್ ಆಗಿದೆ. ಲೈಕ್ ಆಯ್ತು ನನಗೆ ಮನೆ, ಅಲ್ಟಿಮೇಟ್ ಆಗಿದೆ. ಈ ಪೋರ್ಷನ್ ಡ್ರೆಸ್ಸಿಂಗ್ ಏರಿಯಾ. ಎದುರುಗಡೆ ಬಂದರೆ ನಾನು ಕಾಣಿಸ್ತೀನಿ. ಓಕೆ, ಅಟ್ಯಾಚ್ ಬಾತ್ರೂಮು 2x4 ರೆಟ್ರೋಫಿಟ್ ಟೈಲ್ಸ್ ಟಾಪ್ ಟು ಬಾಟಮ್ ವರ್ಗು ಯೂಸ್ ಮಾಡಿದ್ದಾರೆ. ವಾಲ್ ಮೌಂಟೆಡ್ ಕಮೋಡು ವಿತ್ ಫ್ಲೋರಿಂಗು ನಮಗೆ ಆಂಟಿಸ್ಕೇಪ್ ರೆಟ್ರೋಫಿಟ್ ಟೈಲ್ಸ್ನ ಯೂಸ್ ಮಾಡಿದ್ದಾರೆ. ಹ್ಯಾಂಡ್ ವಾಶ್ ವಿತ್ ಡ್ರೈ ವಾಟರ್ಗಳ ನಮಗೆ ಜಾಗವನ್ನ ಯೂಸ್ ಮಾಡುವಂಥದ್ದು. ಬಾತ್ರೂಮ್ ಫಿಟ್ಟಿಂಗ್ಸ್ ಪೆಂಡಿಂಗ್ ಇದೆ. ಆಫ್ಟರ್ ಅಗ್ರಿಮೆಂಟ್ ಅಲ್ಲಿ ನಮಗೆ ಕಂಪ್ಲೀಟ್ ಮಾಡಿ ಕೊಡ್ತಾರೆ. ಈ ವಿಂಡೋ ಮತ್ತೆ ಡೋರ್ಗಳೆಲ್ಲ ಏನ್ ನೋಡ್ತಾ ಇದ್ರಲ್ಲ, ಅದೆಲ್ಲ ನಮಗೆ ಟೀಕ್ ವುಡ್ಗೆ ಬಂದಿರುವಂಥದ್ದು. ಮೈನ್ ಡೋರ್ ಬಂದ್ಬಿಟ್ಟು ಪಾಲಿಶಿಂಗು ಫ್ಲೆಶ್ ಡೋರ್ಗಳಾಗಿದೆ. ಇದ್ರ ಆಪೋಸಿಟ್ ಅಲ್ಲಿ ಇರೋದು ನಮಗೆ ಚಿಲ್ಡ್ರನ್ಸ್ ಬೆಡ್ರೂಮು. ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ಹಾಕೊಂಡ್ರು ಕೂಡ ಓಡಾಡ್ಬೋದು, ಅಷ್ಟು ಜಾಗ ಈ ಚಿಲ್ಡ್ರನ್ಸ್ ಬೆಡ್ರೂಮ್ ಅಲ್ಲಿ ಪ್ರೊವೈಡ್ ಮಾಡಿರುವಂಥದ್ದು. ಎದುರುಗಡೆಗೆ ಈ ಪೋರ್ಷನ್ ಅಲ್ಲಿ ನಮಗೆ UPVC ವಿಂಡೋ ಅಂತ ಕೊಟ್ಟಿದ್ದಾರೆ. ಬಟ್ ಅದು ಹಿಂದೆಗಡೆ ವಾಲ್ ಇದೆಯಲ್ಲ, ಅದು ಯಾವುದೇ ರೀತಿ ನಮಗೆ ಗೊತ್ತಾಗೋದಿಲ್ಲ. ಬಟ್ ಓಕೆ, ಒಬ್ಬೊಬ್ಬರಾದ್ರೆ ಇದನ್ನು ಕೂಡ ಕೊಡ್ತಿದ್ರೆ ಜಸ್ಟ್ ವಾಲ್ ಹಾಕಿ ಮುಚ್ಚಿಬಿಟ್ಟಿರ್ತಾರೆ. ಬಟ್ ಇವರಾದ್ರೂ ಪರವಾಗಿಲ್ಲ, UPVC ವಿಂಡೋ ಅದು ಕೊಟ್ಟಿದ್ದಾರೆ ಒಂದು ವೆಂಟಿಲೇಷನ್ ಪರ್ಪಸ್ಗೆ. ಚೆನ್ನಾಗಿದೆ, ಯಾಕಂದ್ರೆ ಹಿಂದೆಗಡೆ ಪಕ್ಕದಲ್ಲಿ ಮನೆ ಇದೆ ಅದರಿಂದ. ಇನ್ನು ರೋಡ್ ಸೈಡ್ ಅಲ್ಲಿ ನೋಡಿ, ಇದು ಬಂದು ನಮಗೆ ಟೀಕ್ ವುಡ್ ಅಲ್ಲಿ ಕಂಪ್ಲೀಟ್ ಆಗಿದೆ. ವಿತ್ ಇಲ್ಲೂ ಒಂದು ಬಾಲ್ಕನಿ ಇದೆ. ಓಕೆ, ಇಲ್ಲೂ ಏನಕ್ಕೆ ಬಾಲ್ಕನಿ ಕೊಟ್ಟಿದ್ದಾರೆ ಅಂತ ಹೇಳ್ತೀನಿ ನೋಡಿ.
ವಾಸ್ತು ವೈಸ್ ಅಲ್ಲಿ ಏನಾದ್ರು ನಾವು ನೋಡ್ತೀವಿ ಅಂದ್ರೆ ಈ ಪೋರ್ಷನ್ ನಮ್ಗೆ ಎಂಟಿ ಆಗಿರ್ಬೇಕು, ಖಾಲಿ ಇರ್ಬೇಕು. ಏನಕ್ಕಂದ್ರೆ ಇದು ದೇವ್ರ ಮೂಲೆ, ಇದು ಮತ್ತೆ ದೇವ್ರ ಮೂಲೆನ ಬೆಳೆಸಿದ್ದಾರೆ, ದೇವ್ರ ಮೂಲೆನ ಖಾಲಿ ಕೊಟ್ಟಿದ್ದಾರೆ. ಅದರಿಂದ ಚಿಲ್ಡ್ರನ್ಸ್ ಬೆಡ್ರೂಮ್ಗೆ ಒಂದು ಬಾಲ್ಕನಿ ಸಿಕ್ಕಿದೆ. ಓಕೆ, ಇದು ನಾನು ನೋಡಿರ್ಲಿಲ್ಲ. ಅಲ್ಲಿ ನಮಗೆ ಒಂದು ಕಾಮನ್ ಬಾಲ್ಕನಿ ಇದೆ, ಬಟ್ ಇಲ್ಲೂ ಕೂಡ ನಮಗೆ ಚಿಲ್ಡ್ರನ್ಸ್ ಬೆಡ್ರೂಮ್ ಒಂದು ಬಾಲ್ಕನಿ ಕೊಟ್ಟಿದ್ದಾರೆ. ಆಸ್ ಯೂಶುವಲ್ ನಮಗೆ ಟಫನ್ ಗ್ಲಾಸ್ ಎಸ್ ವರ್ಕ್ ಮತ್ತೆ ಮೇಂಟೆನೆನ್ಸ್ಗೋಸ್ಕರ ವಾಲ್ಗಳಿಗೆ 2x4 ವೆಟ್ರೋಫಿಟಲ್ಸ್, ಮೇಲ್ಗಡೆ ಸೀಲಿಂಗ್ ಅಲ್ಲಿ WPC ವರ್ಕ್, ಕೆಳಗಡೆ ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ವುಡ್ ಫಿನಿಶಿಂಗ್ ಇರುವಂತಹ ವೆಟ್ರೋಫಿಟಲ್ಸ್ ನ ಯೂಸ್ ಮಾಡಿದ್ದಾರೆ. ಚಿಲ್ಡ್ರನ್ಸ್ ಬೆಡ್ರೂಮ್ ಅಲ್ಲಿ ಯಾವುದೇ ರೀತಿ ನಮಗೆ ಕಾಟ್ ಪ್ರೊವೈಡ್ ಮಾಡಿಲ್ಲ, ಬಟ್ ನಾವು ಹಾಕೊಳ್ತೀವಿ ಅಂದ್ರೆ ಒಂದು ಕಿಂಗ್ ಸೈಜ್ ಕಾಟ್ ಕೂಡ ನಾವು ಹಾಕೊಂಡ್ರು ಕೂಡ ಓಡಾಡೋಷ್ಟು ಜಾಗ ಚಿಲ್ಡ್ರನ್ಸ್ ಬೆಡ್ರೂಮ್ ಅಲ್ಲಿ ಸ್ಪೇಷಿಯಸ್ ಆಗಿದೆ. ಈ ಪೋರ್ಷನ್ ಅಲ್ಲಿ ಒಂದು ಸ್ಟಡಿ ಯೂನಿಟ್ ಒಂದು ಮಾಡಿದ್ದಾರೆ, ಸಿಸ್ಟಮ್ ಇಟ್ಕೊಳ್ಳೋದಕ್ಕೆ ಒಂದು ಸ್ಟಡಿ ಯೂನಿಟ್ ಒಂದು ಮಾಡಿರುವಂತದ್ದು. ಈ ಪೋರ್ಷನ್ ಅಲ್ಲಿ ಇದು ಒಂದು ನಮಗೆ ವಾರ್ಡ್ರೋಬ್, ಇದು 7 feet ಇರುವಂತಹ ಸ್ಲೈಡಿಂಗ್ ವಾರ್ಡ್ರೋಬ್. ಮೇಲ್ಗಡೆ ಲಾಫ್ಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ಅಲ್ಲಿ ಕೂಡ ನಮಗೆ ವಿತ್ ಸ್ಟೋರೇಜ್ ಕೊಟ್ಟಿದ್ದಾರೆ, ವಿತ್ ಸ್ಟೋರೇಜ್. ಇದ್ರ ಆಪೋಸಿಟ್ ಅಲ್ಲಿ ಬರುತ್ತೆ ನಮಗೆ ಅಟ್ಯಾಚ್ ಬಾತ್ರೂಮ್. ಬಾತ್ರೂಮ್ ಬಗ್ಗೆ ಏನೋ ಮಾತಾಡೋದಿಲ್ಲ, ಚೆನ್ನಾಗಿದೆ. ಬಟ್ ಟೈಲ್ಸ್ ನಮಗೆ ಟಾಪ್ ಟು ಬಾಟಮ್ ವರ್ಗು ಯೂಸ್ ಮಾಡಿದ್ದಾರೆ. ಇದು ಚಿಲ್ಡ್ರನ್ಸ್ ಬೆಡ್ರೂಮು. ಬಟ್ ಏನು ಅಂದ್ರೆ ಈ ಸೆಕೆಂಡ್ ಫ್ಲೋರ್ ಅಲ್ಲಿ ನಮಗೆ 2 ಬಾಲ್ಕನಿಗಳಾಗಿದೆ. ಒಂದು ಕಾಮನ್ ಬಾಲ್ಕನಿ, ಇನ್ನೊಂದು ಚಿಲ್ಡ್ರನ್ಸ್ ಬೆಡ್ರೂಮ್ ಅಲ್ಲಿ ಇರುವಂತಹ ಅಟ್ಯಾಚ್ ಬಾಲ್ಕನಿ. ಇದು ವೆಂಟಿಲೇಷನ್ ಮಾಸ್ಟರ್ ಬೆಡ್ರೂಮ್ ಅಂತೂ ಅಲ್ಟಿಮೇಟ್ ಅಂತ ಹೇಳ್ಬೋದು, ಬೊಂಬಾಟಾಗಿದೆ. ಬನ್ನಿ 3ನೇ ಫ್ಲೋರ್ ಹೋಗೋಣ. ಸ್ಟೇರ್ ಕೇಸ್ ಬಗ್ಗೆ ಏನು ಮಾತಾಡೋಗಿಲ್ಲ, ಕೆಳಗಡೆ ನೋಡೋಲ್ಲ. ಸ್ಟೇರ್ ಕೇಸ್ ನಮಗೆ ತುಂಬಾ ಸ್ಪೇಷಿಯಸ್ ಆಗಿ ಬಂದಿದೆ. ಜೊತೆಗೆ ಸ್ಟೇರ್ ಕೇಸ್ ಹತ್ರ ಕೂಡ ನಮಗೆ ಒಂದು ಫುಟ್ಲೈಟ್ ಪ್ರೊವಿಷನ್ ಮಾಡಿದ್ದಾರೆ. 3ನೇ ಫ್ಲೋರ್ಗೆ ಎಂಟ್ರಿ ಆಗ್ತಾ ಇದ್ದಂಗೆ ಕೆಳಗಡೆ ಸೆಕೆಂಡ್ ಫ್ಲೋರ್ ಅಲ್ಲಿ ಇರೋ ತರನೇ ಒಂದು ಆಸ್ ಯೂಶುವಲ್ ಕಾಮನ್ ಬಾಲ್ಕನಿ ಪ್ರೊವೈಡ್ ಮಾಡಿದ್ದಾರೆ ಲಿಫ್ಟ್ಗೆ. ಈ ಪೋರ್ಷನ್ ಅಲ್ಲಿ ನಮಗೆ ಬಿಲ್ಡ್ ಆಗಿದೆ. ಇದು 3ನೇ ಮಾಸ್ಟರ್ ಬೆಡ್ರೂಮ್. ಇಲ್ಲೂ ಕೂಡ ಒಂದು ಕಿಂಗ್ ಸೈಜ್ ಕಾಟ್ ಪ್ರೊವೈಡ್ ಮಾಡಿರುವಂಥದ್ದು. ಬ್ಯಾಕ್ ಗ್ರೌಂಡ್ ಅಲ್ಲಿ ಇಂಟೀರಿಯರ್ ವರ್ಕ್ ಆಗಿದೆ, POP ವರ್ಕ್ ಹೋಗಿದ್ದು, LED ಲೈಟ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂಥದ್ದು. ಸೇಮ್ ಅಲ್ಲಿ ಯಾವ ತರ ನಮಗೆ ವಾರ್ಡ್ರೋಬ್ ನ ಮಾಡಿದ್ದಾರೆ ಅದೇ ವಾರ್ಡ್ರೋಬ್ ನಮಗೆ ಇಲ್ಲೂ ಕೂಡ ಇರುವಂಥದ್ದು. 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್. ಕೆಳಗಡೆ ಡ್ರಾಯರ್ ಬಾಕ್ಸ್ಗಳಿಗೆ ನಮಗೆ ಜಾಗ ಕೊಟ್ಟಿದ್ದಾರೆ. ವೆಂಟಿಲೇಷನ್ಗೆ ದೊಡ್ಡದಾಗಿರುವಂತಹ ಟೀ ಕುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಒಂದು ವಿಂಡೋ. ಈ ಪೋರ್ಷನ್ ಅಲ್ಲಿ ನಮಗೆ TV ಯೂನಿಟ್ ಇರುವಂಥದ್ದು. ಮಾಮೂಲಿ ಡ್ರೆಸ್ಸಿಂಗ್ ಏರಿಯಾ ವಿತ್ ಅಟ್ಯಾಚ್ ಬಾತ್ರೂಮ್. ಇದು ಸೇಮ್ ಸೆಕೆಂಡ್ ಫ್ಲೋರ್ ಅಲ್ಲಿ ನೋಡೋಲ್ಲ, ಸೇಮ್ ಮಾಸ್ಟರ್ ಬೆಡ್ರೂಮ್ ಅಂತಾನೆ ಹೇಳ್ಬೋದು. ಬಟ್ ಏನಂದ್ರೆ ಇಂಟೀರಿಯರ್ ಮಾತ್ರ ಚೇಂಜ್ ಇದೆ, ಬಟ್ ಎಲಿವೇಶನ್ ಎಲ್ಲ ಒಂದೇ ಇದೆ. ಗುಡ್. ಇದು ಬಂದು ನಮಗೆ ಇನ್ನೊಂದು ಚಿಲ್ಡ್ರನ್ಸ್ ಬೆಡ್ರೂಮ್. ಟೋಟಲ್ ನಮಗೆ 4 ಬೆಡ್ರೂಮ್ ಕೊಟ್ಟಿದ್ದಾರೆ. 2 ಮಾಸ್ಟರ್ ಬೆಡ್ರೂಮು, 2 ಚಿಲ್ಡ್ರನ್ಸ್ ಬೆಡ್ರೂಮು. ಇದು ಕೂಡ ನಮಗೆ ಬಾಲ್ಕನಿ. ಟೋಟಲ್ ನಮಗೆ 4 ಬಾಲ್ಕನಿಗಳಿದೆ, 4 ಬೆಡ್ರೂಮ್ ಇದೆ. ನೋಡಿ, ಲೈಟ್ ಹಾಕಿಲ್ಲ ನಾನು. ಚಿಲ್ಡ್ರನ್ಸ್ ಬೆಡ್ರೂಮ್ ಅಲ್ಲೂ ವೆಂಟಿಲೇಷನ್ ಚೆನ್ನಾಗಿದೆ. ಇಲ್ಲೂ ಕೂಡ ನಾವು ಒಂದು ಕಿಂಗ್ ಸೈಜ್ ಕಾಟ್ ಹಾಕೋಬಹುದು, ಅಷ್ಟು ಜಾಗ ಇದೆ. ನಾವು ವಾರ್ಡ್ರೋಬ್, ಸ್ಟೋರೇಜು, ಮೇಲ್ಗಡೆ ಲಾಫ್ಟ್ ವರ್ಕು. ಈ ಪೋರ್ಷನ್ ಅಲ್ಲಿ ನಮಗೆ ಅಟ್ಯಾಚ್ ಬಾತ್ರೂಮ್. ಕೆಳಗಡೆ ನೋಡಿದ್ರಲ್ಲ, ಸೇಮ್ ಆಸ್ ಇಟ್ ಈಸ್ ಇರುವಂತಹ ಅಟ್ಯಾಚ್ ಬಾತ್ರೂಮ್. ಎಲ್ಲ ಟೀ ಕೂಡ ಯೂಸ್ ಮಾಡಿರುವಂಥದ್ದು. ಇದು ಕೂಡ ನಮಗೆ 4 ಬೆಡ್ರೂಮ್ ನ ತಗೊಂಡಿದ್ದಾರೆ. ಅಂದ್ರೆ ಮಲ್ಟಿಪರ್ಪಸ್ ರೂಮ್ ತರ ಒಂದು ಮಾಡ್ತಾರೆ, ಬಟ್ ಇವ್ರು ಮಾಡಿಲ್ಲ. ಬೆಸ್ಟ್ ವರ್ಕ್ ಇದು, ಚೆನ್ನಾಗಿದೆ. 4 ಬೆಡ್ರೂಮು. ಮಲ್ಟಿಪರ್ಪಸ್ ರೂಮ್ ಬೇಕು ಅಂದ್ರೆ ಸ್ಟೇರ್ ಕೇಸ್ ನಮಗೆ ಕಂಟಿನ್ಯೂ ಆಗಿರೋದ್ರಿಂದ ಮೇಲ್ಗಡೆ ಏನಾದ್ರು ಮಾಡ್ಕೋಬಹುದು, PB ಅವ್ರ ಹತ್ರ ಮಾತಾಡ್ಕೊಂಡು. ಬನ್ನಿ 4ನೇ ಫ್ಲೋರ್ ಟೆರೆಸ್ ಹೋಗೋಣ. ಟೆರೆಸ್ಗೆ ಹೋಗ್ಬೇಕಾದ್ರೆ ನೋಡ್ಬೋದು ಇಷ್ಟೇ, ಇಲ್ಲಿ ನಮಗೆ ಸ್ಕೈಲೈಟ್ ಕೊಟ್ಟಿದ್ದಾರೆ, ಪ್ರಾವಿಷನ್ ಮಾಡಿದ್ದಾರೆ ವಿತ್ ಸೆಮಿ POP ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂಥದ್ದು. ಸ್ಟೇರ್ ಕೇಸ್ ಕೂಡ ನಮಗೆ ತುಂಬಾ ವೈಡ್ ಆಗಿ, ಅಂದ್ರೆ ಒಂದು ದೊಡ್ಡ ಬೀರು ಎತ್ಕೊಂಡು ಹೋಗೋಷ್ಟು ಸ್ಪೇಷಿಯಸ್ ಆಗಿ ಟೆರೆಸ್ ವರ್ಕ್ ಕೂಡ ತಗೊಂಡು ಹೋಗಿದ್ದಾರೆ. ಟಫನ್ ಗ್ಲಾಸ್ ಇಲ್ಲಿವರೆಗೂ ಬಂದು ನಿಂತ್ಕೊಳ್ಳುತ್ತೆ. ಫಸ್ಟ್ ಫ್ಲೋರ್ ಇಂದ ಶುರುವಾಗಿ ಇಲ್ಲಿವರೆಗೂ ಬಂದು ನಿಂತ್ಕೊಳ್ಳುತ್ತೆ. ಓಪನ್ ಟೆರೆಸು, ಫ್ಲೋರಿಂಗ್ ನೋಡ್ಬೋದು. ಹ್ಯಾಂಡಿಸ್ಕೈಡ್ ವೆಟ್ರೋಫಿಟಲ್ಸ್ ನ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ನಮಗೆ ಎಲಿವೇಶನ್ ತಗೊಂಡಿರುವಂಥದ್ದು. ಇಲ್ಲಿ ಬಂದು ನಮಗೆ ಟ್ಯಾಂಕ್ ರೂಮ್ ಕೆಳಗಡೆ ನಮಗೆ ವಾಷಿಂಗ್ ಮಿಷಿನ್ ಪಾಯಿಂಟ್ಗೆ ಪ್ರಾವಿಷನ್ ಮಾಡಿದ್ದಾರೆ. ನಿಂತ್ಕೊಂಡು ಮ್ಯಾನ್ಯಲ್ ಆಗಿ ಬಟ್ಟೆ ಒಗೆದಕ್ಕೂ ಕೂಡ ನಮಗೆ ಪ್ರಾವಿಷನ್ ಈ ಪೊಸಿಷನ್ ಅಲ್ಲಿ ಮಾಡಿದ್ದಾರೆ. ಚೆನ್ನಾಗಿದೆ, ಕಾನ್ಸೆಪ್ಟ್ ಚೆನ್ನಾಗಿದೆ. ಮೇಲ್ಗಡೆ ಹೋಗೋದಕ್ಕೆ ಲ್ಯಾಡರು, ಅದ್ರ ಮೇಲ್ಗಡೆ ಟ್ಯಾಂಕು, ಸೋಲಾರ್ಗೂ ಪ್ರಾವಿಷನ್ ಮಾಡಿದ್ದಾರೆ. ಬಟ್ ನೀವು ಮೇಲ್ಗಡೆ ಸೋಲಾರ್ ಹಾಕ್ತೀರಿ ಅಂದ್ರೆ ಟ್ಯಾಂಕ್ನ ಇನ್ನೂ ಹೈಟ್ ಮಾಡಬೇಕಾಗುತ್ತೆ. ಆ ಥರ ಪ್ರಾವಿಷನ್ ಈ ಪೊಸಿಷನ್ ಅಲ್ಲಿ ಬಿಲ್ಡ್ ಆಗಿರುವಂಥದ್ದು. ಇದು ಬಂದು ನಮಗೆ ಲಿಫ್ಟ್ ಮೇಂಟೆನೆನ್ಸ್ ಇದೆ. ಕೆಳಗಡೆ 3ನೇ ಫ್ಲೋರ್ ಇದೆಯಲ್ಲ, ಆ ರೂಮ್ ನಮಗೆ ಲಿಫ್ಟ್ ಲಾಸ್ಟು. ಇದ್ರ ಮೇಲೆ ಏನಾದ್ರು ಬರ್ತೀವಿ ಅಂತ ನಾವು ಸ್ಟೇರ್ ಕೇಸ್ನ ಯೂಸ್ ಮಾಡಬೇಕಾಗುತ್ತೆ. ಸಿಟ್ಟಿಂಗ್ ಏರಿಯಾ ಥರ ಏನಾದರೂ ನಾವು ಯೂಸ್ ಮಾಡ್ತೀವಿ ಅಂದರೆ ಈ ಪೋರ್ಷನ್ ಕ್ಲೀನಾಗಿ ಒಂದು ಮಂಗಳೂರು ಟೈಲ್ಸ್ನ ಯೂಸ್ ಮಾಡಿ ಮಾಡ್ಕೊಬೋದು. ಆ ಥರ ಜಾಗ ಇಲ್ಲಿದೆ. ಇನ್ನು ಬಿಲ್ಡಿಂಗ್ ಲೊಕೇಶನ್ ಬಗ್ಗೆ ಮಾತಾಡೋದಾದರೆ, ಬನಶಂಕರಿ 6 ಸ್ಟೇಜ್ 4th ಬ್ಲಾಕು
RV ಕಾಲೇಜ್ ಆಫ್ ಆರ್ಕಿಟೆಕ್ಚರ್ ವಿತ್ ರಾಷ್ಟ್ರೋತ್ತನ ವಿತ್ ಸೋಂಪುರ ಟೋಲು ವಿತ್ 100 ಫೀಟ್ ರೋಡು ವಿತ್ 100 ಫೀಟ್ ಚಿಕ್ಕಗೌಡನಪಳ್ಳಿ ಬಸ್ ಸ್ಟಾಪು ಇದೆಲ್ಲ ನಮಗೆ ಹತ್ರ ಆಗುತ್ತೆ. ಈ ಪ್ರಾಪರ್ಟಿಯಿಂದ BGS ಏನು ಬರುತ್ತೆ, BGS ಕಾಲೇಜು ಮತ್ತು BGS ಹಾಸ್ಪಿಟಲ್ ನಮಗೆ ಜಸ್ಟ್ ಒಂದು 3 ಕಿಲೋಮೀಟರ್ ಒಳಗಡೆ ಬರುವಂಥದ್ದು. 100 ಫೀಟ್ ರೋಡು ನಮಗೆ ಜಸ್ಟ್ 100 ಮೀಟರ್ ಅಲ್ಲ ನಮ್ಗೆ ಇರುವಂಥದ್ದು. ಒಳ್ಳೆ ಲೊಕೇಶನ್, ಇದು ಒಳ್ಳೆ ಪ್ರಾಪರ್ಟಿ. ಶ್ರೀ ಚೈತನ್ಯ ಸ್ಕೂಲು ಮತ್ತು ರಾಷ್ಟ್ರೋತ್ತನ ಸ್ಕೂಲು ನಮ್ಗೆ ಹತ್ರ ಇದೆ. ಇದ್ರ ಜೊತೆಗೆ ಇನ್ನೂ ಸ್ವಲ್ಪ ಹೋಗ್ತೀನಿ ಅಂದರೆ ಪ್ರೆಸಿಡೆನ್ಸಿ ಸ್ಕೂಲು ಮತ್ತು NPS ಸ್ಕೂಲ್ ಕೂಡ ನಮಗೆ ಬರುವಂಥದ್ದು. ಇದು ಪ್ರಾರ್ಥನಾ ಸ್ಕೂಲ್ ಕೂಡ ನಮಗೆ ಈ ಪ್ರಾಪರ್ಟಿಗೆ ಹತ್ರ ಇರುವಂಥದ್ದು. ಮೇನ್ ಏನಂದ್ರೆ 100 ಫೀಟ್ ರೋಡ್ ಹತ್ರದಲ್ಲಿ ಈ ಪ್ರಾಪರ್ಟಿ ಇರೋದ್ರಿಂದ ಗುಡ್ ಲೊಕೇಶನ್ ಅಂತಾನೆ ಹೇಳ್ಬೋದು. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ, ನಾರ್ತ್ ವೆಸ್ಟ್ ಕಾರ್ನರ್ ಪ್ರಾಪರ್ಟಿ ಚೆನ್ನಾಗಿದೆ. ಈ ಪ್ರಾಪರ್ಟಿನ ವಿಸಿಟಿಂಗ್ ಮಾಡಬೇಕು, ಈ ಪ್ರಾಪರ್ಟಿನ ಬೈ ಮಾಡಬೇಕು ಅಂದ್ರೆ ರೈಟ್ ಸೈಡ್ ಅಲ್ಲಿ ನನ್ನ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ನನ್ನ ನಂಬರ್ಗೆ ನೀವು ಕಾಲ್ ಕೂಡ ಮಾಡ್ಬೋದು ಮತ್ತೆ ಟೆಕ್ಸ್ಟ್ ಆದ್ರೂ ಮಾಡ್ಬೋದು. ಇದ್ರಿಗೂ ಯಾರೆಲ್ಲ ನನ್ನ VC ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ನಿಮ್ಮ ಪ್ರಾಪರ್ಟಿಗಳನ್ನ ಏನಾದ್ರು ಸೇಲ್ ಮಾಡಬೇಕು, ನಿಮ್ಮವ್ರು ಏನಾದ್ರು ಬೇರೆ ಪ್ರಾಪರ್ಟಿಗಳನ್ನ ಬೈ ಮಾಡಬೇಕು ಅಂದ್ರೆ, ಇಲ್ಲ ಬೇರೆ ಪ್ರಾಪರ್ಟಿ ಬಗ್ಗೆ ಏನಾದ್ರು ಇನ್ಫಾರ್ಮೇಶನ್ ಬೇಕು ಅಂದ್ರೆ VC ಪ್ರಾಪರ್ಟಿನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.